ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾರಾ ಯಾರು? ರೋಹಿತ್ ಶರ್ಮಾ. ಹಿಟ್ಮ್ಯಾನ್ ರೋಹಿತ್ ಶರ್ಮಾಗೆ ಭಾನುವಾರವೇ ಲಾಸ್ಟ್ ಮ್ಯಾಚಾ ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾರಾ? ಎಸ್, ಹಿಟ್ಮ್ಯಾನ್ ರೋಹಿತ್ ಶರ್ಮಾಗೆ ಭಾನುವಾರವೇ ಲಾಸ್ಟ್ ಮ್ಯಾಚ್. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳ್ತಾರಾ ರೋಹಿತ್ ಶರ್ಮಾ? ಕ್ರಿಕೆಟ್ ಕಾಶಿ ಲಾರ್ಡ್ನಲ್ಲಿಯೇ ಗುಡ್ ಬೈ ಹೇಳ್ತಾರಾ ಮುಂಬೈಕರ್ ರೋಹಿತ್ ಶರ್ಮಾ? ವಿದಾಯದ ಅನುಮಾನಕ್ಕೆ ಪುಷ್ಟಿ ನೀಡಿದ ರೋಹಿತ್ ಪೋಷಕರು ಲಂಡನ್ಗೆ ಆಗಮಿಸಿದಂತಹ ಗುರುನಾಥ್ ಶರ್ಮಾ ಮತ್ತು ಪೂರ್ಣಿಮಾ ಶರ್ಮಾ, ರೋಹಿತ್ ಶರ್ಮಾ ಪೋಷಕರಿವರು ರೋಹಿತ್ ಕೊನೆ ಪಂದ್ಯ ನೋಡೋದಕ್ಕೆ ಆಗಮಿಸಿದ್ರ ಲಂಡನ್ನ ಲಾರ್ಡ್ಸ್ಗೆ ರೋಹಿತ್ ಶರ್ಮಾ ಪೋಷಕರು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಮೊದಲ 2 ಪಂದ್ಯಗಳಲ್ಲಿ ರನ್ ಗಳಿಸಲು ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಪರದಾಟವನ್ನು ಮಾಡಿದ್ದರು. ವ್ಯಾಪಕವಾಗಿ ಹರಿದಾಡ್ತಾ ಇದ್ದಂತಹ ರೋಹಿತ್ ನಿವೃತ್ತಿಯ ವದಂತಿಯ ವರದಿ BCCI ಮೂಲಗಳಿಂದ ಕಾಡ್ಗಿಚ್ಚಿನಂತೆ ಹರಿದಾಡ್ತಾ ಇತ್ತು ಈ ವಿದಾಯದ ಸುದ್ದಿ. ಇನ್ನು ಮುಂದೆ ಏಕದಿನಕ್ಕೆ ರೋಹಿತ್ ಆಯ್ಕೆ ಮಾಡದಿರಲು ನಿರ್ಧಾರ. ಆಯ್ಕಾ ಸಮಿತಿ ಕೋಚ್ ಗಂಭೀರ್ರಿಂದ ರೋಹಿತ್ ಜೊತೆ ಮಾತುಕತೆ ಆಗಿದೆ ಅನ್ನುವಂತಹ ವರದಿ. 2027ರ ICC ಏಕದಿನ ವಿಶ್ವಕಪ್ ಗಮನದಲ್ಲಿಟ್ಟುಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ ಗಂಭೀರ್ ಮತ್ತು ರೋಹಿತ್ ಶರ್ಮಾ. ಯುವ ಆಟಗಾರರಿಗೆ ಹೆಚ್ಚಿನ ಅವಕಾಶ ನೀಡೋದಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತ ವಿಚಾರಗಳು ಹೊರಗಡೆ ಬರ್ತಾ ಇದೆ. ರೋಹಿತ್ ವಿದಾಯ ಹೇಳೋದು ಬಿಡೋದು ಅವರ ನಿರ್ಧಾರ, ಇದು BCCIನ ಮೂಲ. ಬಟ್ ಹಿಟ್ಮ್ಯಾನ್ ರೋಹಿತ್ಗೆ ಈ ಭಾನುವಾರವೇ ಲಾಸ್ಟ್ ಮ್ಯಾಚ್ ಆಗುತ್ತಾ? ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾರಾ ರೋಹಿತ್ ಶರ್ಮಾ ಅನ್ನುವಂತಹ ಪ್ರಶ್ನೆಗಳು ನಿರಂತರವಾಗಿ ಕಾಡ್ತಾನೆ ಇತ್ತು. ಬಿಕಾಸ್ ಕ್ರಿಕೆಟಿನ ಮೂಲ ಕೇಂದ್ರ, ಕ್ರಿಕೆಟ್ ಕಾಶಿ ಅಂತ ಕರೆಸಿಕೊಳ್ಳುವಂತಹ ಲಾರ್ಡ್ಸ್ನಲ್ಲಿ ರೋಹಿತ್ ಶರ್ಮಾ ಗುಡ್ ಬೈ ಹೇಳ್ತಾರಾ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ, ODIಗೆ ಗೊತ್ತಿಲ್ಲ. ಅದಕ್ಕಾಗಿಯೇ ಅವರ ಕೊನೆಯ ಪಂದ್ಯ ನೋಡೋದಕ್ಕೆ, ಅಂದರೆ ODIನ ಕೊನೆಯ ಪಂದ್ಯ ನೋಡೋದಕ್ಕೆ ಲಂಡನ್ಗೆ ಅವರ ತಂದೆ ಗುರುನಾಥ್ ಶರ್ಮಾ ಮತ್ತು ಪೂರ್ಣಿಮಾ ಶರ್ಮಾ ಆಗಮಿಸಿದ್ದಾರೆ. ಬಟ್ ಅದೇ ಲಾಸ್ಟ್ ಮ್ಯಾಚ್ ಆಗುತ್ತಾ? ODI ಇಂಟರ್ನ್ಯಾಷನಲ್ ಲಾಸ್ಟ್ ಮ್ಯಾಚ್ ಆಗುತ್ತಾ? ಗೊತ್ತಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಗಂಭೀರ್ ಅವರ ಜೊತೆಗೆ ಮತ್ತು BCCI ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಯುವ ಆಟಗಾರರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಿಂದ ನಿರ್ಧಾರ ಅಂತ. 2025ರ ಮೇ 7ರಂದು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದಂತಹ ರೋಹಿತ್ ಶರ್ಮಾ ಇದುವರೆಗೆ 286 ODI ಪಂದ್ಯಗಳನ್ನು ರೋಹಿತ್ ಶರ್ಮಾ ಆಡಿದ್ದಾರೆ. 287 ಏಕದಿನ ಪಂದ್ಯಗಳಲ್ಲಿ 11,757 ರನ್ಗಳನ್ನು ರೋಹಿತ್ ಶರ್ಮಾ ಗಳಿಸಿದರು. ಏಕದಿನದಲ್ಲಿ 33 ಶತಕ, 62 ಅರ್ಧ ಶತಕ ಹೊಡೆದಿರುವಂತಹ ರೋಹಿತ್ ಶರ್ಮಾ 56 ODI ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಮುನ್ನಡೆಸಿದಂತಹ ಕೀರ್ತಿ ರೋಹಿತ್ ಶರ್ಮಾಗಿದೆ. 42 ಪಂದ್ಯಗಳಲ್ಲಿ ಗೆಲುವನ್ನು ದೊರಕಿಸಿಕೊಟ್ಟಿದ್ದಂತಹ ಕ್ಯಾಪ್ಟನ್ ದಟ್ ಈಸ್ ಮುಂಬೈಕರ್ ರೋಹಿತ್ ಶರ್ಮಾ. ಎಸ್, 2025 ಮೇ 7ರಂದು ಟೆಸ್ಟ್ ಮ್ಯಾಚ್ಗೆ ವಿದಾಯವನ್ನು ಹೇಳಿತು. ಇದುವರೆಗೆ 286 ಒನ್ ಡೇ ಇಂಟರ್ನ್ಯಾಷನಲ್ ಅನ್ನು ರೋಹಿತ್ ಶರ್ಮಾ ಆಡಿದ್ದಾರೆ. 287 ಏಕದಿನ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಗಳಿಸಿದ ರನ್ಗಳು ಹತ್ರ 11,757 ರನ್ಗಳು. ಏಕದಿನದಲ್ಲಿ ಒಟ್ಟು 33 ಶತಕಗಳು, ಸೆಂಚುರಿಗಳು ಹೊಡೆದರೆ 62 ಆಫ್ ಸೆಂಚುರಿಯನ್ನು ಹೊಡೆದಿದ್ದಾರೆ. ಔಟ್ ಆಫ್ 56 ODI ಮ್ಯಾಚಸ್ಗಳಲ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ತಂಡವನ್ನು ಮುನ್ನಡೆಸಿದ್ದಾರೆ. ಅವರ ಕ್ಯಾಪ್ಟನ್ಸಿಯಲ್ಲಿ 56ರ ಪೈಕಿ 42 ಪಂದ್ಯಗಳು ಗೆದ್ದಿದೆ. ಗೆಲುವನ್ನು ಸಾಧಿಸಿಕೊಟ್ಟಂತಹ ಕೀರ್ತಿ ರೋಹಿತ್ ಶರ್ಮಾರಿಗಿದೆ. ವಾಟ್ ಎವರ್, ಟೀಮ್ ಇಂಡಿಯಾದಲ್ಲಿ ಕೆಲ ಆಟಗಾರರು ಏನಿದಾರಲ್ಲ ಅವ್ರ ಥರ ಮತ್ತೊಬ್ಬ ಆಟಗಾರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೋ ಒನ್ ಕ್ಯಾನ್ ರಿಪ್ಲೇಸ್. ಫಾರ್ ಎಕ್ಸಾಂಪಲ್ ನಾನು ಹಾಗೆ ಕೊಡ್ತಾ ಹೋಗ್ತೀನಿ. ಸಚಿನ್ ತೆಂಡೂಲ್ಕರ್ ಆಗಿರಬಹುದು, ರಾಹುಲ್ ದ್ರಾವಿಡ್ ಆಗಿರಬಹುದು, ಗೌತಮ್ ಗಂಭೀರ್ ಆಗಿರಬಹುದು, ಆ್ಯಂಡ್ ಬಹಳ ಸ್ವಲ್ಪ ಸೀನಿಯರ್ ಪ್ಲೇಯರ್ಸ್ ಅಂತ ಹೋದರೆ ನಾವು ಕಪಿಲ್ ದೇವ್ ಆಗಿರಬಹುದು, ಸುನಿಲ್ ಗವಾಸ್ಕರ್ ಆಗಿರಬಹುದು. ಅವರಿಗೆಲ್ಲ ಒಂದು ಸ್ಟೈಲ್ ಇದೆ, ಟೀಮನ್ನು ಹೆಂಗೆ ನಡೆಸಬೇಕು ಅನ್ನುವಂತಹ ಒಂದು ನ್ಯಾಕ್ ಇದೆ. ಧೋನಿ ಆಗಿರ್ಬೋದು, ಕೊಹ್ಲಿ ಆಗಿರ್ಬೋದು, ರೈಟ್ ನಾವು ಈಗ ರೋಹಿತ್ ಶರ್ಮಾ. ನೋ ಒನ್ ಕ್ಯಾನ್ ರೀಪ್ಲೇಸ್ ದೆಮ್. ಬಟ್ ಕೊನೆ ಪಂದ್ಯ ಆಗುತ್ತಾ ಸಂಡೇ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.